ಹೆಲೋ ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂದ್ಕೋತೀನಿ. ವೀಕ್ಷಕರೇ, ಇವತ್ತು ನಾನು ನಿಮಗೆ ಒಂದು ಮನೆಯಲ್ಲೇ ಮಾಡ್ಕೊಳ್ಳೋ ಅಂಥ ಬೆಸ್ಟ್ ಹೇರ್ ಡೈ ಮತ್ತು ಒಂದು ಒಳ್ಳೆಯ ಬೆಸ್ಟ್ ಹೇರ್ ಪ್ಯಾಕ್ ಅಂತ ಹೇಳ್ಬೋದು. ಇವೆರಡು 2 in 1 ಅಂತ ಹೇಳ್ಬೋದು. ಒಂದರಲ್ಲೇ ನಮಗೆ ಒಂದು ಬೆಸ್ಟ್ ಹೇರ್ ಡೈ ಮತ್ತು ಹೇರ್ ಪ್ಯಾಕ್ ಅನ್ನೋದು ಸಿಗುತ್ತೆ. ಇದನ್ನು ನಾವು ಹೇಗೆ ಪ್ರಿಪೇರ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಈ ಬೆಸ್ಟ್ ಹೇರ್ ಡೈನ ನಾವು ಯಾವುದೇ ಖರ್ಚಿಲ್ದಲೇ ಮನೆಯಲ್ಲೇ ಇರೋ ಪದಾರ್ಥಗಳನ್ನ ಬಳಸ್ಕೊಂಡು ನಾವು ಇವತ್ತು ಹೇಗೆ ಪ್ರಿಪೇರ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಈಗಂತೂ ಎಲ್ರಿಗೂ ಬಿಳಿ ಕೂದಲು ಅನ್ನೋದು ಕಾಮನ್ ಆಗಿಬಿಟ್ಟಿದೆ. ಹೌದು, ಇಂಥ ಚಿಕ್ಕ ವಯಸ್ಸಿರೋರಿಗೂ ಬಿಳಿ ಕೂದಲು ಅನ್ನೋದು ಕಾಣಿಸ್ಕೊಳ್ಳುತ್ತೆ. ಅದಕ್ಕೆಲ್ಲ ನಮ್ಮ ಅನ್ಹೆಲ್ದಿ ಫುಡ್ಡೇ ಇದಕ್ಕೆ ಮೇನ್ ರೀಸನ್ ಅಂತ ಹೇಳ್ಬೋದು. ಹಾಗಾಗಿ ನಾವು ಆದಷ್ಟು ಆರ್ಗ್ಯಾನಿಕ್ ಆಗಿರೋಣ ಮತ್ತು ಹೆಲ್ದಿ ಫುಡ್ ತಿನ್ನೋಣ ಮತ್ತು ಈ ಥರ ಮನೆಯಲ್ಲೇ ಮಾಡ್ಕೊಳ್ಳೋ ಹೇರ್ ಪ್ಯಾಕ್ ಮತ್ತು ಹೇರ್ ಡೈಗಳನ್ನ ಬಳಸ್ಕೊಂಡು ಆದಷ್ಟು ನಮ್ಮ ಬಿಳಿ ಕೂದಲುಗಳನ್ನ ಕಪ್ಪು ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಈ ಮನೆಯಲ್ಲೇ ಮಾಡಿಕೊಂಡು ಬಳಸುವಂಥ ನ್ಯಾಚುರಲ್ ಹೇರ್ ಡೈಗಳು ನಮಗೆ ತಕ್ಷಣ ರಿಸಲ್ಟ್ ಕೊಡದೇ ಇರ್ಬೋದು, ಬಟ್ ಇದು ಪರ್ಮನೆಂಟ್ ರಿಸಲ್ಟ್. ನಮಗೆ ಇದು ಯಾವುದೇ ಸೈಡ್ ಎಫೆಕ್ಟ್ ಅನ್ನೋದು ಕೊಡಲ್ಲ. ಹಾಗಾಗಿ ಇದನ್ನು ನಾವು ಏನೇ ಅನುಮಾನ ಇಲ್ದಲೇ ನಾವು ಬಳಸ್ಕೋಬೋದು. ಹಾಗಾಗಿ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದೆ ನೋಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ. ಅದರಿಂದ ನಾನು ಹಾಕೋ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೊದಲೇ ಬರುತ್ತೆ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮತ್ತು ವಿಡಿಯೋಗೆ ಒಂದು ಲೈಕ್ ಕೊಡಿ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಒಂದು ಕಬ್ಬಿಣದ ಬಾಣಲಿ ತೊಗೊಂಡಿದ್ದೀನಿ. ಇದನ್ನು ನಾನು ಹೇರ್ ಡೈ ಪ್ರಿಪೇರ್ ಮಾಡೋದಕ್ಕೆ ಅಂತಲೇ ಇಟ್ಕೊಂಡಿದ್ದೀನಿ. ಹಾಗಾಗಿ ಇದು ಈ ಕಲರ್ ಇದೆ, ಬ್ಲ್ಯಾಕ್ ಕಲರ್. ಹೇರ್ ಡೈ ಮಾಡಿ ಈ ಕಲರ್ ಆಗಿದೆ. ಈ ಬಾಣಲಿಗೆ ನಾನು ಸ್ಟವ್ ಆನ್ ಮಾಡಿ ಇದಕ್ಕೆ ಒಂದು ಟೀ ಗ್ಲಾಸಷ್ಟು ನೀರು ಹಾಕಿದ್ದೀನಿ. ತುಂಬ ಜಾಸ್ತಿ ಹಾಕೋದು ಬೇಡ, ಟೀ ಗ್ಲಾಸಷ್ಟು ನೀರು ಹಾಕಿದ್ರೆ ಸಾಕಾಗುತ್ತೆ. ಅದಕ್ಕೆ 1 ಟೀ ಸ್ಪೂನಷ್ಟು ಟೀ ಪೌಡರ್ ಹಾಕಿದ್ದೀನಿ. ಇದನ್ನು ನಾವು ಫಸ್ಟ್ ಚೆನ್ನಾಗಿ ಕುದಿಸ್ಕೊಬೇಕು. ಇದು ಈ ಟೀ ಡಿಕಾಕ್ಷನ್ ನಮಗೆ ಬೇಕಾಗುತ್ತೆ ಈ ಹೇರ್ ಡೈ ಪ್ರಿಪೇರ್ ಮಾಡೋದಕ್ಕೆ. ಇದೇನಿದು ಹೇರ್ ಡೈ ಅಂತ ಹೇಳಿ ಟೀ ಪೌಡರ್ ಹಾಕಿ ಟೀ ಡಿಕಾಕ್ಷನ್ ಮಾಡ್ತಿದ್ದಾರೆ ಅನ್ಕೋತೀರಾ? ಹೌದು, ಟೀ ಪೌಡರ್ ಅಂದರೆ ಟೀನಲ್ಲಿ ಇರುವಂತಹ ಎಲ್ಲ ಅಂಶಗಳು ನಮ್ಮ ಕೂದಲನ್ನು ನ್ಯಾಚುರಲ್ ಆಗಿ ಕಪ್ಪು ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ ಮತ್ತು ನಮ್ಮ ಕೂದಲನ್ನು ನೈಸರ್ಗಿಕವಾಗಿ ಗಟ್ಟಿ ಮಾಡುತ್ತೆ, ಬಲ ಮಾಡುತ್ತೆ, ಅಂದರೆ ಸ್ಟ್ರಾಂಗ್ ಮಾಡುತ್ತೆ. ನಮ್ಮ ಕೂದಲು ತುಂಬ ಚೆನ್ನಾಗಿ ಬೆಳೆಯೋದಕ್ಕೂ ಸಹ ಇದು ಸಹಾಯ ಮಾಡುತ್ತೆ. ಹಾಗಾಗಿ ನಾವು ಟೀ ಪೌಡರನ್ನು ಬಳಸಿ ಟೀ ಡಿಕಾಕ್ಷನ್ನ ನಾವು ಪ್ರಿಪೇರ್ ಮಾಡಿಕೊಂಡು ಅದನ್ನು ನಾವು ಯೂಸ್ ಮಾಡಿ ಹಚ್ಕೊಳ್ಳೋದ್ರಿಂದ ನಮ್ಮ ಕೂದಲನ್ನು ನ್ಯಾಚುರಲ್ ಆಗಿ ನಾವು ಕಪ್ಪು ಮಾಡ್ಕೊಳ್ಬೋದು. ನಾವು ಟೀ ಡಿಕಾಕ್ಷನ್ನ ಸಣ್ಣ ಉರಿಲಿ ಚೆನ್ನಾಗಿ ಕುದಿಸ್ಕೊಬೇಕು. ನಾವು ಹಾಕಿರೋವಂಥ ನೀರು ಕಡಿಮೆ ಆಗಬೇಕು, ಅಷ್ಟು ನಾವು ಕುದಿಸ್ಕೊಬೇಕು. ನಂತರ ಅದನ್ನು ಒಂದು ಬೌಲ್ಗೆ ಸೋಸ್ಕೊಬೇಕು, ಅಂದರೆ ಫಿಲ್ಟರ್ ಮಾಡ್ಕೊಬೇಕು. ನೋಡಿ ಎಷ್ಟು ನ್ಯಾಚುರಲ್ ಆಗಿ ಒಂದು ಬ್ಲ್ಯಾಕ್ ಕಲರ್ ಅನ್ನೋದು ಬಂದಿದೆ. ಇದೇ ನಮ್ಮ ಕೂದಲನ್ನು ಕಪ್ಪು ಮಾಡೋದಕ್ಕೆ ಸಹಾಯ ಮಾಡೋದು. ನಿಮಗೆ ಅನುಮಾನ ಇದ್ದರೆ ಇದನ್ನು ಬೇಕಾದರೆ ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ನಂತರ ನಾನಿಲ್ಲಿ ಇದಕ್ಕೆ ಗಟ್ಟಿ ಮೊಸರು ಯೂಸ್ ಮಾಡ್ತಾಯಿದ್ದೀನಿ. ಮೊಸರು ಸಹ ನಮ್ಮ ಕೂದಲಿನ ಬೆಳವಣಿಗೆಗೆ ತುಂಬ ಸಹಾಯ ಮಾಡುತ್ತೆ ಮತ್ತು ನಮ್ಮ ಕೂದಲನ್ನು ರೇಷ್ಮೆಂಟಾಗಿ ಇಡೋದಕ್ಕೆ ಇದು ಸಹಾಯ ಮಾಡುತ್ತೆ. ನಮ್ಮ ಕೂದಲನ್ನು ನ್ಯಾಚುರಲ್ ಆಗಿ ಕಪ್ಪು ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ. ಹಾಗಾಗಿ ನಾವಿಲ್ಲಿ ಮೊಸರು ಬಳಸಬೇಕು. ಮೊಸರನ್ನ ಗಟ್ಟಿ ಮೊಸರನ್ನೇ ತೊಗೊಳ್ಳಿ, ಇಲ್ಲಾಂದರೆ ನಮಗೆ ಹೇರ್ ಪ್ಯಾಕ್ ಹಚ್ಕೊಳ್ಳೋದಕ್ಕೆ ನಮಗೆ ತೊಂದರೆ ಆಗುತ್ತೆ. ಅದು ನೀರಾಗಿದ್ದರೆ ಅದು ಚೆನ್ನಾಗಿರಲ್ಲ. ಹಾಗಾಗಿ ನಂತರ ಇದಕ್ಕೆ ನಾನು ಒಂದು ಕಾಫಿ ಪೌಡರ್, 2 ರೂಪಾಯಿದು ಕಾಫಿ ಪೌಡರ್ನ ಬಳಸ್ತಾ ಇದ್ದೀನಿ. ಇದು ಇನ್ಸ್ಟೆಂಟ್ ಕಾಫಿ ಪೌಡರ್, ಸನ್ರೈಸ್ ಕಾಫಿ ಪೌಡರ್. ನಂತರ ಅದಕ್ಕೆ ನಾನು ಅರ್ಧ ಹೋಳಷ್ಟು ನಿಂಬೆಹಣ್ಣನ್ನು ಹಾಕಿದ್ದೀನಿ. ಇವಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ನಿಮಗೆ ಗೊತ್ತಾಗ್ತಿದೆ ಅಲ್ಲಿ ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಗಿದೆ ಅಂತ. ಇದೇ ಬಣ್ಣ ನಮಗೆ ನಮ್ಮ ಕೂದಲನ್ನು, ಬಿಳಿ ಕೂದಲನ್ನು ಕಪ್ಪು ಮಾಡೋದಕ್ಕೆ ಸಹಾಯ ಮಾಡೋದು. ಇವೆಲ್ಲವನ್ನು ನಾವು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಒಂದು ಹೇರ್ ಡೈ ಕನ್ಸಿಸ್ಟೆನ್ಸಿ ಬರೋವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನಿಮಗೆ ಸ್ಪೂನಲ್ಲಿ ಮಿಕ್ಸ್ ಮಾಡೋಕ್ಕಾಗಲಿಲ್ಲ ಅಂದರೆ ಅದನ್ನು ಕೈ ಸಹಾಯದಿಂದ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಅದು ಸ್ವಲ್ಪ ನುಣ್ಣಗೆ ಆಗುತ್ತೆ. ಈ ರೀತಿ ಆಗುತ್ತೆ. ನಾವು ಗಟ್ಟಿ ಮೊಸರು ಹಾಕಿರ್ತೀವಲ್ಲ, ಅದನ್ನು ಈ ರೀತಿ ಮಾಡ್ಕೊಬೇಕು. ನೋಡಿ, ಇಲ್ಲಿ ನಾವು ಬಳಸಿರೋದು ಎಲ್ಲ ಮನೆಯಲ್ಲೇ ಸಿಗುವಂಥ ಪದಾರ್ಥಗಳು. ನಮಗೆ ಯಾವುದೇ ಖರ್ಚಿಲ್ದಲೇ ಒಂದು ಬ್ಯೂಟಿಫುಲ್ ಬೆಸ್ಟ್ ಹೇರ್ ಡೈ ಅನ್ನೋದು ರೆಡಿ ಆಗಿಬಿಡುತ್ತೆ. ಇದನ್ನು ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷದಿಂದ ಒಂದು 1/4 ಗಂಟೆವರೆಗೂ ಪ್ಲೇಟ್ ಮುಚ್ಚಿ ಇಟ್ಬಿಡಿ. ಅದು ಯಾಕೆಂದರೆ ಮೊಸರು ಜೊತೆ ನಾವು ಹಾಕಿರೋ ಎಲ್ಲ ಪದಾರ್ಥಗಳು ಬ್ಲೆಂಡ್ ಆಗಬೇಕು ನೀಟಾಗಿ. ಹಾಗಾಗಿ ಒಂದು 1/4 ಗಂಟೆ ಹಾಗೆ ಬಿಟ್ಬಿಡಿ. ನಂತರ ಇದನ್ನು ನೀವು ನಿಮ್ಮ ಕೂದಲಿಗೆ ಹಚ್ಕೊಬೇಕು. ಅದು ಯಾವ ರೀತಿ ಹಚ್ಕೊಳ್ಳೋದು ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ನಾವು ಪಾರ್ಟಿಷನ್ ಮಾಡಿಕೊಂಡು ನಮ್ಮ ಕೂದಲನ್ನು ಕೈ ಮೂಲಕ ಹಚ್ಕೊಬೋದು, ಅಥವಾ ನಿಮ್ಮಲ್ಲಿ ಬ್ರಷ್ ಇದ್ದರೆ ಬ್ರಷ್ ಸಹಾಯದಿಂದನೂ ಹಚ್ಕೊಬೋದು.
ಇದನ್ನು ಹಚ್ಚೋಕ್ಕೂ ಮುಂಚೆ ನಾವು ತಲೆಗೆ ನಮ್ಮ ಕೂದಲಿಗೆ ಯಾವುದೇ ಎಣ್ಣೆ ಹಚ್ಚಿರಬಾರ್ದು. ನಮ್ಮ ಹೇರ್ಸು ಫುಲ್ ಡ್ರೈ ಆಗಿರಬೇಕು. ಹಾಗಿದ್ದಾಗ ಇದನ್ನು ಹಚ್ಕೊಂಡ್ರೆ ಇದು ಒಂದು ಗುಡ್ ರಿಸಲ್ಟ್ ಅನ್ನೋದು ಕೊಡುತ್ತೆ. ನಿಮಗೆ ಎಲ್ಲಿ ವೈಟ್ ಹೇರ್ಸ್ ಇದೆಯೋ ಅಲ್ಲೆಲ್ಲ ನೀಟಾಗಿ ಈ ಹೇರ್ ಡೈನ ನೀಟಾಗಿ ಪ್ಯಾಕ್ ಮಾಡ್ಕೊಬೇಕು. ಈ ರೀತಿ ಹಚ್ಕೊಂಡು ಒಂದು 2 ಗಂಟೆಗಳ ಕಾಲ ನಾವು ಹಾಗೆ ಬಿಡಬೇಕು. ನೋಡಿ, ಇಲ್ಲಿ ನಾವು ಬಳಸಿರೋದು ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್. ನಾವು ಯಾವುದೇ ಕೆಮಿಕಲ್ ಹಾಕ್ತಿಲ್ಲ, ಯಾವುದೇ ಪ್ರಿಸರ್ವೇಟಿವ್ಸ್ ಯೂಸ್ ಮಾಡಿಲ್ಲ. ಹಾಗಾಗಿ ಇದು ನಮಗೆ ಯಾವುದೇ ಸೈಡ್ ಎಫೆಕ್ಟ್ ಅನ್ನೋದು ಕೊಡಲ್ಲ. ನಾವು ಇದನ್ನು ಯಾವುದೇ ಅನುಮಾನ ಇಲ್ಲದೆ ಬಳಸ್ಬೋದು. ಮತ್ತು ನಿಮಗೆ ಇದು ಒಂದೇ ಸರಿಗೆ ಯಾವುದೇ ರಿಸಲ್ಟ್ ಅನ್ನೋದು ಕೊಡಲ್ಲ. ನೀವು ಪ್ರತಿ ವಾರ ಇದನ್ನು ಬಳಸ್ತಾ ಬಂದರೆ ನಿಮಗೆ ಒಂದು ಬೆಸ್ಟ್ ರಿಸಲ್ಟ್ ಮತ್ತು ಪರ್ಮನೆಂಟ್ ರಿಸಲ್ಟ್ ಅನ್ನೋದು ಕೊಡುತ್ತೆ. ನಾವು ವೈಟ್ ಹೇರ್ಸ್ ಆಗೋದಕ್ಕೂ ಮುಂಚೆನೇ ನಾವು ಒಂದು ಒಳ್ಳೆ ಪ್ರಿಕಾಷನ್ಸ್ನ ತೊಗೊಂಡ್ರೆ ನಮಗೆ ವೈಟ್ ಹೇರ್ಸ್ ಆಗೋದು ತಪ್ಪುತ್ತೆ. ನಾವು ವೈಟ್ ಹೇರ್ಸ್ ಎಲ್ಲ ಗ್ರೇ ಹೇರ್ಸ್ ಎಲ್ಲ ಆದಮೇಲೆ ನಾವು ಏನೋ ಮಾಡ್ಕೊಳ್ಳೋಕ್ಕೆ ಹೋದರೆ ಅದು ನಮಗೆ ಏನೂ ಯೂಸ್ ಇಲ್ಲ. ಹಾಗಾಗಿ ನಾವು ಮುಂಚೆನೇ ಆದಷ್ಟು ಒಳ್ಳೊಳ್ಳೆ ಪ್ಯಾಕ್ಗಳನ್ನ, ಹೇರ್ ಪ್ಯಾಕ್ಗಳನ್ನ ಬಳಸಿ ಮತ್ತು ಹೇರ್ ಡೈಗಳನ್ನ ಬಳಸಿ ನಮ್ಮ ಕೂದಲನ್ನು ಯಾವಾಗಲೂ ಕಪ್ಪಾಗಿ ಇಟ್ಕೊಳ್ಳೋಣ. ಇನ್ನು ಚಿಕ್ಕ ವಯಸ್ಸಿಗೆ ನಮಗೆ ವೈಟ್ ಹೇರ್ಸ್ ಬಂದು ನಮ್ಮ ಸೌಂದರ್ಯವೇ ಹಾಳಾಗೋಗ್ತಿದೆ. ಹಾಗಾಗಿ ನಾವು ಆದಷ್ಟು ಮುಂಚೆನೇ ಪ್ರಿಕಾಷನ್ಸ್ನ ತೊಗೊಂಡು ನಾವು ಇದಕ್ಕೆ ಒಂದು ಬೆಸ್ಟ್ ಸೊಲ್ಯೂಷನ್ ಅನ್ನೋದು ಕೊಟ್ಕೊಳ್ಳೋಣ. ಈಗಂತೂ ಈ ಗ್ರೇ ಹೇರ್ಸ್ ಎಲ್ರಿಗೂ ಕಾಮನ್. ಹಾಗಾಗಿ ನಾವು ಎಲ್ಲರೂ ಸಹ ಈ ಹೇರ್ ಪ್ಯಾಕ್ ಮತ್ತು ಹೇರ್ ಡೈಗಳನ್ನ ಬಳಸಲೇಬೇಕು. ಆದಷ್ಟು ನಾವು ಕೆಮಿಕಲ್ ಹೇರ್ ಡೈ, ಹೇರ್ ಪ್ಯಾಕ್ಗಳನ್ನ ಬಳಸೋದಕ್ಕಿಂತ ಮನೆಯಲ್ಲೇ ಮಾಡ್ಕೊಳ್ಳೋವಂಥ ನ್ಯಾಚುರಲ್ ಹೇರ್ ಡೈ ಮತ್ತು ಹೇರ್ ಪ್ಯಾಕ್ಗಳನ್ನ ಬಳಸೋದ್ರಿಂದ ನಮಗೆ ಯಾವುದೇ ಅನಾರೋಗ್ಯಕರ ಸೈಡ್ ಎಫೆಕ್ಟ್ಗಳು ಯಾವುದೇ ಆಗಲ್ಲ. ನಾವು ಆರೋಗ್ಯವಾಗಿರ್ತೀವಿ, ನಮ್ಮ ಹೇರ್ಸ್ ಸಹ ಹೆಲ್ದಿಯಾಗಿರುತ್ತೆ. ನೋಡಿ, ಇಲ್ಲಿ ಆ ರೀತಿ ಹಚ್ಕೊಂಡು ನಾವು ಫುಲ್ ಹೇರ್ ಪ್ಯಾಕ್ ಮಾಡಿಕೊಂಡು ಒಂದು 2 hours ಬಿಟ್ಟು ನಂತರ ನಾವು ಯಾವುದೇ ಶ್ಯಾಂಪು ಯೂಸ್ ಮಾಡ್ದಲೇ ಉಗುರು ಬಿಸಿ ನೀರಿನಿಂದ ನಮ್ಮ ತಲೆ ಸ್ನಾನ ಮಾಡ್ಕೊಬೇಕು. ನೋಡಿ, ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಸ್ನಾನ ಮಾಡಿದ ನಂತರ ನನ್ನ ಕೂದಲು ಎಷ್ಟು ಚೆನ್ನಾಗಾಗಿದೆ ಅಂತ. ಇದು ನಮಗೆ ಹೇರ್ ಕಂಡೀಷನರಾಗೂ ಸಹ ವರ್ಕ್ ಮಾಡುತ್ತೆ. ಯಾಕೆಂದರೆ ನಾವಿಲ್ಲಿ ಮೊಸರು ಬಳಸಿರೋದ್ರಿಂದ ಇದು ನಮಗೆ ಒಂದು ಒಳ್ಳೆ ನರಿಶ್ಮೆಂಟ್ ಅನ್ನೋದು ಕೊಡುತ್ತೆ. ಕೂದಲಿಗೆ ಒಂದು ಒಳ್ಳೆ ಸಿಲ್ಕಿ ಹೇರ್ ಮತ್ತು ಶೈನಿಂಗ್ ಹೇರ್ ಆಗುತ್ತೆ. ಮತ್ತು ನಮ್ಮ ಬಿಳಿ ಕೂದಲುಗಳೆಲ್ಲ ಕಪ್ಪಾಗ್ತವೆ. ಇದನ್ನು ನಾವು ಬಳಸ್ತಾ ಬಂದಷ್ಟು ನಮಗೆ ಒಳ್ಳೆ ಗುಡ್ ರಿಸಲ್ಟ್ ಅನ್ನೋದು ಸಿಗುತ್ತೆ. ಒಂದೇ ಸರಿ ನೀವು ಹಚ್ಚಿ ಯಾವುದೇ ರಿಸಲ್ಟ್ ನಮಗೆ ಸಿಕ್ಕಲಿಲ್ಲ ಅನ್ನೋದು ತಪ್ಪು. ನೀವು ಕಮೆಂಟ್ ಮಾಡಬೇಡಿ ಮತ್ತು ಬ್ಯಾಡ್ ಕಮೆಂಟ್ ಎಲ್ಲ ಮಾಡಬೇಡಿ. ಇದರಿಂದ ಏನು ಯೂಸ್ ಇಲ್ಲ, ಏನೂ ಇಲ್ಲ ಅಂತ ಹೇಳ್ಬಿಟ್ಟು ನೀವು ಹಚ್ಚಿ ನೋಡಿ, ನಿಮಗೆ ಆವಾಗಲೇ ಗೊತ್ತಾಗುತ್ತೆ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಇದನ್ನು ವಾರಕ್ಕೆ ಒಮ್ಮೆ ಆದರೂ ನೀವು ಹಚ್ಚಲೇಬೇಕು. ನಿಮಗೆ ಕೆಮಿಕಲ್ ಹೇರ್ ಡೈ ಥರ ತಿಂಗಳಿಗೆ ಒಂದು ಸರಿ ಹಚ್ಚಿಬಿಟ್ಟು ಅದು ರಿಸಲ್ಟ್ ಕೊಡುತ್ತೆ, ಇದೇ ರೀತಿ ಟೆಂಪ್ರವರಿ ರಿಸಲ್ಟ್ ಕೊಡುತ್ತೆ, ಒಂದೇ ಸರಿ ನಮ್ಮ ಕೂದಲೆಲ್ಲ ಕಪ್ಪಾಗ್ತವೆ, ಇದೆಲ್ಲ ಸುಳ್ಳು. ಅದು ಕೆಮಿಕಲ್ ಈಸ್ ಅ ಕೆಮಿಕಲ್. ಇದು ನಮಗೆ ನ್ಯಾಚುರಲಾಗಿ ನಮ್ಮ ಕೂದಲನ್ನು ಕಪ್ಪು ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ. ಹಾಗಾಗಿ ನಾವು ಇದನ್ನ ಬಳಸಬೇಕು. ನೀವು ಇದನ್ನ ಬಳಸಿ ನೆಕ್ಸ್ಟ್ ಡೇ ಬೇಕಿದ್ರೆ ನಿಮಗೆ ನಿಮ್ಮ ಕೂದಲಿಗೆ ಎಣ್ಣೆ ಹಚ್ಕೊಂಡು ನಂತರ ನೀವು ಶ್ಯಾಂಪು ಮಾಡ್ಬೋದು, ತೊಂದರೆ ಇಲ್ಲ. ಆದರೆ ನೀವು ಇದನ್ನು ಬಳಸಿದ ದಿನವೇ, ನೀವು ಹೇರ್ ಪ್ಯಾಕ್ ಹಚ್ಚಿದ ದಿನವೇ ನೀವು ಯಾವುದೇ ಕಾರಣಕ್ಕೂ ಶ್ಯಾಂಪು ಹಾಕಬಾರ್ದು. ಅದರಿಂದ ನಿಮ್ಮ ಎಲ್ಲ ಹೇರ್ ಕಲರ್ ಒಂದು ಹೊರಟೋಗುತ್ತೆ. ಐ ಥಿಂಕ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತು ವಿಡಿಯೋಗೆ ಒಂದು ಲೈಕ್ ಕೊಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್.